ದಯವಿಟ್ಟು 5 ಬಾರಿ ಓಂಕಾರ. ನಾನು ಹೇಳ್ಕೊಟ್ಟಿದ್ದನ್ನು ದಯವಿಟ್ಟು ರಿಪೀಟ್ ಮಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಪ್ರಣಾಮ ಮಂತ್ರ ಅಂತಂದ್ರೆ ನಾವು ಮಹಾತ್ಮರನ್ನ ನಮಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಸ್ತುತಿ ಮಾಡುವಂಥ ಸ್ತೋತ್ರವನ್ನು ನಾವು ಪ್ರಣಾಮ ಮಂತ್ರ ಅಂತ ಹೇಳ್ತೀವಿ. ದಿವ್ಯತ್ರಯರು ಅಂತಂದ್ರೆ ಶ್ರೀರಾಮಕೃಷ್ಣ ಪರಮಹಂಸರು, ಶ್ರೀಮಾತೆ ಶ್ರೀ ಶಾರದಾ ದೇವಿ ಮತ್ತು ಸ್ವಾಮಿ ವಿವೇಕಾನಂದರು. ನೀವೆಲ್ಲರೂ ಸಹ ಪಠ್ಯಪುಸ್ತಕಗಳಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳಲ್ಲಿ ಶ್ರೀರಾಮಕೃಷ್ಣ ಮಿಷನ್ ಅನ್ನು ಗಮನಿಸ್ತೀರ. ಶ್ರೀರಾಮಕೃಷ್ಣ ಮಿಷನ್ ಅನ್ನಂತ ಪ್ರಸ್ತಾಪ ಬಂದಾಗ ಅಲ್ಲಿ ಶ್ರೀರಾಮಕೃಷ್ಣರ ಬಗ್ಗೆ ಮತ್ತು ಸ್ವಾಮಿ ವಿವೇಕಾನಂದರ ಬಗ್ಗೆ ಪ್ರಸ್ತಾಪ ಬರ್ತದೆ. ಹಾಗಾಗಿ ಅವರನ್ನು ಒಳಗೊಂಡಂತೆ ಶ್ರೀಮಾತೆ ಶಾರದಾ ದೇವಿಯವರು ಶ್ರೀರಾಮಕೃಷ್ಣ ಪರಮಹಂಸರ ಧರ್ಮಪತ್ನಿ. ಅವ್ರ ಮೂವರನ್ನ ಒಟ್ಟಿಗೆ ನಾವು ದಿವ್ಯತ್ರಯರು ಅಂತ ಕರಿತೇವೆ. ಹಾಗಾಗಿ ದಿವ್ಯತ್ರಯ ಪ್ರಣಾಮ ಅಂತ ಹೇಳ್ಕೊಡ್ತೀನಿ, ರಿಪೀಟ್ ಮಾಡಿ. ಓಂ ಹೇಳಿ. ಸ್ಥಾಪಕಾಯ ಚ ಧರ್ಮಸ್ಯ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ. ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ. ರಾಮಕೃಷ್ಣಾಯ ತೇ ನಮಃ. ರಾಮಕೃಷ್ಣಾಯ ತೇ ನಮಃ. ಓಂ ಪವಿತ್ರಂ ಚರಿತಂ ಯಸ್ಯಾಹ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ. ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ. ತಸ್ಯೈ ಕುರ್ಮೋ ನಮೋ